ಹಾಗೂ ಶಾಂತಿಯುತವಾದ ದಿನಕ್ಕಾಗಿ ಮುಂಜಾನೆಯ 5 ಮಂತ್ರಗಳು. ನಾವು ಬೆಳಗ್ಗೆ ಎದ್ದಾಕ್ಷಣ ಹೇಳಬೇಕಾದಂತಹ 5 ಮಂತ್ರಗಳು ಹಾಗೂ ಅದರ ಮಹತ್ವವನ್ನು ಇಂದಿನ ಈ ಒಂದು ಸಂಚಿಕೆಯಲ್ಲಿ ನಿಮಗೆಲ್ಲರಿಗೂ ತಿಳಿಸಿಕೊಡಲು ಬಯಸುತ್ತೇನೆ ಸ್ನೇಹಿತರೆ. ನಾವು ಹೇಗೆ ಬೆಳಗ್ಗಿನ ಮುಂಜಾವಿನಲ್ಲಿ ಹೇಗೆ ಎದ್ದು ಯಾವ ದೇವರ ಪೂಜೆ ಜೊತೆಗೆ ಯಾವ ಮಂತ್ರಗಳನ್ನು ಪಠಿಸುವುದರಿಂದ ನಮ್ಮ ಇಡೀ ದಿನ ಖುಷಿಯಾಗಿರುತ್ತದೆ, ಹಾಗಾಗಿ ನಾವು ಯಾವ ಮಂತ್ರವನ್ನು ಹೇಳಬೇಕು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣವೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಚರಣ್ ಸ್ಪಿರಿಚುವಲ್ ಯೂಟ್ಯೂಬ್ ಚಾನಲ್. ಮುಂಜಾನೆ ನಾವು ಯಾವ ದೇವರ ಪೂಜೆಯನ್ನು ಹೇಗೆ ಮಾಡುತ್ತೇವೆಯೋ ಹಾಗೆ ಕೆಲವೊಂದು ಮಂತ್ರಗಳನ್ನು ಕೂಡ ಪಠಿಸಲಾಗುತ್ತದೆ. ಮುಂಜಾನೆ ಎದ್ದಾಕ್ಷಣ ನೀವು ಈ ಮಂತ್ರಗಳನ್ನು ಪಠಿಸುವುದರಿಂದ ದಿನವಿಡೀ ಧನಾತ್ಮಕ ಶಕ್ತಿಯನ್ನು ಪಡೆದುಕೊಳ್ಳುತ್ತೀರಿ ಹಾಗೂ ನಿಮ್ಮ ದಿನ ಶಾಂತಿಯುತವಾಗಿ ಉಲ್ಲಾಸಕರವಾಗಿರುತ್ತದೆ. ದಿನವನ್ನು ಧನಾತ್ಮಕವಾಗಿ ಆರಂಭಿಸಲು ಮುಂಜಾನೆ ಯಾವೆಲ್ಲ ಮಂತ್ರಗಳನ್ನು ಪಠಿಸಬೇಕು ಮತ್ತು ಆ ಮಂತ್ರಗಳ ಮಹತ್ವವೇನು, ಅದರ ಪ್ರಯೋಜನವೇನು, ನಾವು ಬೆಳಗ್ಗೆ ಎದ್ದಾಕ್ಷಣ ಮಂತ್ರಗಳನ್ನು ಪಠಿಸುವುದರಿಂದ ಆಗುವ ಪ್ರಯೋಜನವನ್ನು ಇಂದಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಸ್ನೇಹಿತರೆ. ಪ್ರತಿಯೊಬ್ಬರೂ ತಮ್ಮ ದಿನವನ್ನು ಧನಾತ್ಮಕವಾಗಿ ಉಲ್ಲಾಸಕರವಾಗಿ ಪ್ರಾರಂಭಿಸಲು ಬಯಸುತ್ತಾರೆ. ಏಕೆಂದರೆ ಮುಂಜಾವು ನಾವು ಎದ್ದಾಗ ಹೇಗಿರುತ್ತದೆಯೋ ಹಾಗೆ ದಿನವಿಡೀ ನಮ್ಮ ಮನಸ್ಸು ಅದರ ಮೇಲೆಯೇ ಡಿಪೆಂಡ್ ಆಗಿರುತ್ತದೆ. ಹಾಗಾಗಿ ಮನಸ್ಸಿನಲ್ಲಿ ಒಂದು ಆಂತರಿಕ ಶಾಂತಿ ಸಮೃದ್ಧಿ ನಮಗೆ ದೊರೆಯುತ್ತದೆ ಸ್ನೇಹಿತರೆ. ಹಾಗಾಗಿ ಮೊದಲನೆಯದಾಗಿ ನಾವು ನೋಡುವುದಾದರೆ ಮುಂಜಾನೆ ಎದ್ದಾಕ್ಷಣ ಗಾಯತ್ರಿ ಮಂತ್ರವನ್ನು ಪಠಿಸಬೇಕಾಗುತ್ತದೆ ಸ್ನೇಹಿತರೆ. ಮಂತ್ರ ಹೀಗಿದೆ ನೋಡಿ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಈ ಒಂದು ಗಾಯತ್ರಿ ಮಂತ್ರವನ್ನು ಹೇಳುವುದರಿಂದ ನಮಗೆ ಯಾವೆಲ್ಲ ಪ್ರಯೋಜನಗಳು ಸಿಗುತ್ತವೆ ಎಂದು ನೋಡುವುದಾದರೆ, ಮುಂಜಾನೆ ಎದ್ದಾಕ್ಷಣ ನೀವು ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಸಾಧಿಸುತ್ತೀರಿ. ಬುದ್ಧಿಶಕ್ತಿ ಜಾಗೃತಗೊಳ್ಳುವುದು ಮತ್ತು ದೈವಿಕ ರಕ್ಷಣೆ ದೊರೆಯುತ್ತದೆ ಎನ್ನುವ ನಂಬಿಕೆ ಇದೆ. ಇದೊಂದು ಪ್ರಾಚೀನ ಮಂತ್ರವಾಗಿದ್ದು ಈ ಮಂತ್ರವನ್ನು ಜನರು ಸಾಕಷ್ಟು ವರ್ಷಗಳಿಂದ ಪಠಿಸಿಕೊಂಡು ಬರುತ್ತಿದ್ದಾರೆ. ಈ ಒಂದು ಮಂತ್ರವನ್ನು ನಿಮ್ಮ ಕೈಲಿ ಸಾಧ್ಯವಾದಷ್ಟು ಬಾರಿ ಅಥವಾ 9 ರಿಂದ 11 ಬಾರಿ 18 ಬಾರಿ ಹೀಗೆ ಒಂದು ಶಾಂತಯುತವಾದ ಮನಸ್ಸಿನಿಂದ ಈ ಒಂದು ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಮನಸ್ಸು ಆಧ್ಯಾತ್ಮಿಕದ ಕಡೆಗೆ ವಾಲುತ್ತದೆ ಹಾಗೂ ನಿಮ್ಮ ಬುದ್ಧಿಶಕ್ತಿಗೆ ಹೆಚ್ಚಿನ ಒತ್ತಡವನ್ನು ಈ ಒಂದು ಮಂತ್ರ ಕೊಡುತ್ತದೆ ಸ್ನೇಹಿತರೆ ನಿಮಗೆ. ಹಾಗೆಯೇ ಈ ಒಂದು ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದ ಗಾಯತ್ರಿ ದೇವಿಯ ಆಶೀರ್ವಾದವೂ ಕೂಡ ನಿಮ್ಮ ಮೇಲೆ ಸದಾ ಇರುತ್ತದೆ. ಎರಡನೆಯದಾಗಿ ಗಣೇಶನ ಮಂತ್ರ. ಗಣೇಶನ ಮಂತ್ರ ಹೀಗಿದೆ ನೋಡಿ ಸ್ನೇಹಿತರೆ. ಓಂ ಗಂ ಗಣಪತಯೇ ನಮಃ. ಮತ್ತೊಮ್ಮೆ ಓಂ ಗಂ ಗಣಪತಯೇ ನಮಃ. ಈ ಒಂದು ಗಣೇಶನ ಚಿಕ್ಕದಾದಂತಹ ಮಂತ್ರ. ಇದೊಂದು ಚಿಕ್ಕ ಮಂತ್ರವೇ ಇರಬಹುದು, ಆದರೆ ಇದರ ಪ್ರಯೋಜನವು ಭಾರಿಯದ್ದಾಗಿದೆ. ಮುಂಜಾನೆ ಎದ್ದಾಗ ನೀವು ಈ ಗಣೇಶ ಮಂತ್ರವನ್ನು ಪಠಿಸುವುದರಿಂದ ಗಣೇಶನ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೀರಿ ಎನ್ನುವ ನಂಬಿಕೆ ಇದೆ. ಯಾವುದೇ ಹೊಸ ವಿಷಯಗಳನ್ನು ಪ್ರಾರಂಭಿಸುವ ಮೊದಲು ಗಣಪತಿಯನ್ನು ಪೂಜಿಸುವುದರಿಂದ ದಿನದ ಪ್ರಾರಂಭದಲ್ಲಿ ಈ ಒಂದು ಮಂತ್ರವನ್ನು ಪಠಿಸುವುದರಿಂದ ಅಡೆತಡೆಗಳು ನಿವಾರಣೆಯಾಗುವುದು, ನಿಮ್ಮ ಜೀವನಕ್ಕೆ ಸಮೃದ್ಧಿಯನ್ನು ಆಹ್ವಾನಿಸಲಾಗುವುದು ಮತ್ತು ಧನಾತ್ಮಕತೆಯನ್ನು ತರುವುದು ಎನ್ನುವ ನಂಬಿಕೆ ಇದೆ. ನಾವು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭ ಮಾಡುವ ಮೊದಲು ಅಥವಾ ಹೊಸ ದಿನವನ್ನು ಶುರು ಮಾಡುವ ಮೊದಲು ನಾವು ವಿಘ್ನ ವಿನಾಯಕನನ್ನು ನೆನೆಯಬೇಕು. ಏಕೆಂದರೆ ಯಾವುದೇ ಜೀವನದಲ್ಲಿ ಒಂದು ಹೊಸ ರೀತಿಯ ಹೆಜ್ಜೆಯನ್ನು ಇಡಬೇಕಾದಲ್ಲಿ ನಮಗೆ ಯಾವುದೇ ರೀತಿಯ ವಿಘ್ನ ವಿನಾಶಕಗಳು ಬಾರದೇ ಇರಲಿ ಎಂದು ಈ ವಿಘ್ನ ವಿನಾಯಕನನ್ನು ನೆನೆದು ಓಂ ಗಂ ಗಣಪತಿಯೇ ನಮಃ ಎನ್ನುವ ಈ ಒಂದು ಮಂತ್ರವನ್ನು ಹೇಳುವುದರಿಂದ ನಿಮ್ಮ ಜೀವನದಲ್ಲಾಗಬಹುದು ಅಥವಾ ನಿಮ್ಮ ದಿನದಲ್ಲಾಗಬಹುದು ಯಾವುದೇ ರೀತಿಯ ಅಡೆತಡೆಗಳು ಬಾರದಿರಲಿ, ನೀವು ಮಾಡುವಂತಹ ಕೆಲಸಗಳಲ್ಲಿ ಯಾವುದೇ ವಿಘ್ನವು ಬಾರದಿರಲಿ ಎಂದು ಈ ಒಂದು
ಗಣೇಶನ ಮಂತ್ರವನ್ನು ಪಠಿಸಬೇಕು ಸ್ನೇಹಿತರೆ. ಇದರಿಂದಾಗಿ ನಿಮ್ಮ ಜೀವನ ಅಥವಾ ನಿಮ್ಮ ಈ ಒಂದು ಹೊಸ ದಿನದಲ್ಲಿ ಯಾವುದೇ ರೀತಿಯ ಕೆಟ್ಟ ಆಲೋಚನೆಗಳು ಬರದೆ, ಯಾವುದೇ ರೀತಿಯ ಕೆಟ್ಟ ಕಾರಣಗಳು ಕೊಡದೆ ನಿಮ್ಮ ಹೊಸ ಜೀವನ ಅಥವಾ ಹೊಸ ದಿನ ಪ್ರಾರಂಭವಾಗುವುದು. ಮೂರನೆಯದಾಗಿ ಈ ಒಂದು ಲಕ್ಷ್ಮೀ ಮಂತ್ರ. ಮುಂಜಾನೆ ನಾವು ಎದ್ದಾಕ್ಷಣ ಈ ಒಂದು ಮಂತ್ರವನ್ನು ಹೇಳಲೇಬೇಕು ಸ್ನೇಹಿತರೆ. ಚಿಕ್ಕವರಿಂದ ಹಿಡಿದು ವೃದ್ಧರವರೆಗೆ ಈ ಒಂದು ಮಂತ್ರವನ್ನು ಹೇಳಲು ಯಾರು ಅಭ್ಯಾಸ ಮಾಡಿರುತ್ತಾರೆಯೋ ಅವರಿಗೆ ಗೊತ್ತಿರುತ್ತದೆ ಈ ಒಂದು ಮಂತ್ರದ ಶಕ್ತಿ. ಮಂತ್ರ ಹೀಗಿದೆ: ಕರಾಗ್ರೇ ವಸತೆ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕರಮೂಲೆ ತು ಗೋವಿಂದಃ, ಪ್ರಭಾತೈ ಕರದರ್ಶನಂ. ಮತ್ತೊಮ್ಮೆ: ಕರಾಗ್ರೇ ವಸತೆ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕರಮೂಲೆ ತು ಗೋವಿಂದಃ, ಪ್ರಭಾತೆ ಕರದರ್ಶನಂ. ಈ ಒಂದು ಲಕ್ಷ್ಮೀ ಮಂತ್ರವನ್ನು ಪಠಿಸುವುದರಿಂದ, ಮುಂಜಾನೆಯ ಸಮಯದಲ್ಲಿ ನೀವು ಈ ಒಂದು ಲಕ್ಷ್ಮೀ ಮಂತ್ರವನ್ನು ಪಠಿಸುವುದರಿಂದ ಸಂಪತ್ತು, ಜ್ಞಾನ ಮತ್ತು ದೈವಿಕ ಶಕ್ತಿಯನ್ನು ಪಡೆದುಕೊಳ್ಳುತ್ತೀರಿ. ಈ ಶಕ್ತಿಗಳು ನಿಮ್ಮ ಅಂಗೈಯಲ್ಲಿದೆ ಎಂದು ನಿಮಗೆ ನೆನಪಿಸುತ್ತದೆ. ಇದು ಲಕ್ಷ್ಮೀ, ಸರಸ್ವತಿ ಮತ್ತು ವಿಷ್ಣುವಿನ ಆಶೀರ್ವಾದವನ್ನು ಪಡೆದುಕೊಳ್ಳಲು ನಿಮಗೆ ಸಹಾಯ ಮಾಡುವುದು. ದಿನವಿಡೀ ಸರಿಯಾದ ಕಾರ್ಯಗಳನ್ನು ಮಾಡಲು ನಿಮಗೆ ಪ್ರೋತ್ಸಾಹ ಮಾಡುತ್ತದೆ. ಒಂದು ಮನುಷ್ಯನಿಗೆ ಬೇಕಾದಂಥದ್ದು ಲಕ್ಷ್ಮಿ ಹಾಗೂ ಸರಸ್ವತಿ ಜೊತೆಗೆ ವಿಷ್ಣುವಿನ ಆಶೀರ್ವಾದ. ಹಾಗಾಗಿ ಯಾರು ಮುಂಜಾನೆ ಎದ್ದು ಈ ಒಂದು ಮಂತ್ರವನ್ನು ಕುಳಿತು ತಮ್ಮ ಹಸ್ತಗಳನ್ನು ನೋಡಿಕೊಂಡು ಈ ಒಂದು ಮಂತ್ರವನ್ನು ಹೇಳುತ್ತಾರೆಯೋ ಅವರ ಜೀವನದಲ್ಲಿ ಸಂಪತ್ತು ಮತ್ತು ಜ್ಞಾನವು ತುಂಬಿ ತುಳುಕುತ್ತದೆ. ಹಾಗೂ ಈ ಲಕ್ಷ್ಮೀ, ಸರಸ್ವತಿ ಮತ್ತು ವಿಷ್ಣುವಿನ ಆಶೀರ್ವಾದ, ಕೃಪಾ ಕಟಾಕ್ಷವು ನಿಮ್ಮ ಮೇಲೆ ಇರುತ್ತದೆ ಸ್ನೇಹಿತರೆ. ನಾಲ್ಕನೆಯದಾಗಿ ಈ ಒಂದು ಮಂತ್ರವನ್ನು ನೀವು ಪಠಿಸಬೇಕಾಗುತ್ತದೆ ಸ್ನೇಹಿತರೆ ಬೆಳಗ್ಗೆ ಎದ್ದಾಕ್ಷಣ. ಅದು ಮಂತ್ರ ಹೀಗಿದೆ ನೋಡಿ. ಚಿಕ್ಕದೇ ಇರಬಹುದು ಅಥವಾ ಒಂದು ಪದದ್ದೇ ಆಗಿರಬಹುದು, ಆದರೆ ಇದರ ಒಂದು ಪ್ರಯೋಜನ ನಿಮಗೆ ಭಾರಿಯಾಗಿರುತ್ತದೆ. ಮಂತ್ರ ಬಂದು ಓಂ. ಈ ಒಂದು ಓಂ ಮಂತ್ರವನ್ನು ಪಠಿಸುವುದರಿಂದ ಪ್ರತಿದಿನ ಮುಂಜಾನೆ ನೀವು ಎದ್ದಾಕ್ಷಣ ಈ ಒಂದು ಓಂ ಎನ್ನುವ ಮಂತ್ರವನ್ನು ಪಠಿಸುವುದು ಅತ್ಯಂತ ಪ್ರಯೋಜನಕಾರಿಯಾಗಿದೆ. ಈ ಮಂತ್ರವನ್ನು ಪಠಿಸುವುದರಿಂದ ನೀವು ಮಾನಸಿಕ ಶಾಂತಿಯನ್ನು ಪಡೆದುಕೊಳ್ಳುತ್ತೀರಿ. ಧ್ಯಾನದ ಬೆಂಬಲವು ದೊರೆಯುವುದು ಮತ್ತು ದಿನವನ್ನು ಸರಿಯಾದ ರೀತಿಯಲ್ಲಿ ಪ್ರಾರಂಭಿಸಲು ಶಾಂತಿಯುತವಾದ ವಾತಾವರಣ ಸೃಷ್ಟಿಯಾಗುವುದು ಎನ್ನುವ ನಂಬಿಕೆ ಇದೆ. ಈ ಒಂದು ಮಂತ್ರವನ್ನು ನೀವು ಧ್ಯಾನದ ರೀತಿಯಲ್ಲಿ ಕುಳಿತು ಓಂ ಎಂದು ನಿಮ್ಮ ಕೈಲಿ ಸಾಧ್ಯವಾದಷ್ಟು ಬಾರಿ ಈ ಒಂದು ಮಂತ್ರವನ್ನು ಉಚ್ಚಾರಣೆ ಮಾಡುವುದರಿಂದ ನಿಮ್ಮ ಮನಸ್ಸಿನಲ್ಲಿರುವ ನಕಾರಾತ್ಮಕತೆಯು ತೊಲಗಿ ಸಕಾರಾತ್ಮಕತೆಯು ನಿಮ್ಮ ಮನಸ್ಸಿನಲ್ಲಿ ನೆಲೆಯೂರುವುದು ಸ್ನೇಹಿತರೆ. ಹಾಗಾಗಿ ಬೆಳಗ್ಗೆ ಎದ್ದಾಕ್ಷಣ ಈ ಒಂದು ಓಂ ಮಂತ್ರವನ್ನು ನಿಮಗೆ ಸಾಧ್ಯವಾದಷ್ಟು ಬಾರಿ ಹೇಳುವುದರಿಂದ ನಿಮ್ಮ ಮನಸ್ಸು ಶಾಂತಿಯುತವಾಗಿ ಹಾಗೂ ದಿನವು ಉಲ್ಲಾಸಕರವಾಗಿರುತ್ತದೆ ಸ್ನೇಹಿತರೆ. ಕೊನೆಯದಾಗಿ ಮಹಾಮೃತ್ಯುಂಜಯ ಮಂತ್ರ ಹೀಗಿದೆ ನೋಡಿ ಸ್ನೇಹಿತರೆ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯುರ್ಮೋಕ್ಷೀಯಮಾಮೃತಾತ್. ಮತ್ತೊಮ್ಮೆ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯುರ್ಮೋಕ್ಷೀಯಮಾಮೃತಾತ್. ಈ ಒಂದು ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸುವುದರಿಂದ ನಿಮಗೆ ಆಗುವಂತಹ ಪ್ರಯೋಜನಗಳು ಏನೆಂದರೆ, ಭಗವಾನ್ ಶಿವನಿಗೆ ಸಮರ್ಪಿತವಾಗಿರುವಂತಹ ಈ ಶಕ್ತಿಯುತ ಮಂತ್ರವು ಆತನ ಆಶೀರ್ವಾದವನ್ನು ನಿಮ್ಮ ಮೇಲೆ ಇಡುವಂತೆ ಮಾಡುತ್ತದೆ. ಮುಂಜಾನೆ ನೀವು ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮಲ್ಲಿ ಧೈರ್ಯ ಹೆಚ್ಚಾಗುವುದು, ಆಂತರಿಕ ಶಾಂತಿಯನ್ನು ಪಡೆದುಕೊಳ್ಳುತ್ತೀರಿ. ಆಯಾ ದಿನಗಳಲ್ಲಿ ನಿಮಗೆ ಎದುರಾಗುವಂತಹ ಸವಾಲುಗಳನ್ನು ಜಯಿಸಲು ಈ ಒಂದು ಮಂತ್ರ ಸಹಾಯ ಮಾಡುತ್ತದೆ. ನೋಡಿದಿರಲ್ಲ ಸ್ನೇಹಿತರೆ, ಬೆಳಗ್ಗೆ ಎದ್ದಾಗ ಈ 5 ಮಂತ್ರಗಳನ್ನು ಯಾರು ಪಟ್ಟು ಬಿಡದಂತೆ ಮಂತ್ರಗಳನ್ನು ಪಠಿಸುತ್ತಾರೆಯೋ ಅವರ ಜೀವನದಲ್ಲಿ ಸೋಲು ಎನ್ನುವುದು ಖಂಡಿತವಾಗಿಯೂ ಬರುವುದಿಲ್ಲ ಸ್ನೇಹಿತರೆ. ಹಾಗಾಗಿ ಬೆಳಗ್ಗೆ ಎದ್ದಾಕ್ಷಣ ನೀವು ಕೂಡ ಈ 5 ಮಂತ್ರಗಳನ್ನು ಹೇಳುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಈ ಮಂತ್ರಗಳನ್ನು ಹೇಳುವುದರಿಂದ ನಿಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕತೆಯು ತೊಲಗಿ ಸಕಾರಾತ್ಮಕತೆಯು ನೆಲೆಯೂರುತ್ತದೆ ಸ್ನೇಹಿತರೆ. ನಿಮ್ಮ ಹೊಸ ದಿನವನ್ನು ಆರಂಭಿಸುವಲ್ಲಿ ಈ ಮಂತ್ರಗಳು ತುಂಬಾ ಕೆಲಸ ಮಾಡುತ್ತವೆ. ನೀವು ಬೆಳಗ್ಗೆ ಎದ್ದಾಕ್ಷಣ ಯಾವ ದೇವರನ್ನು ನೆನೆದು ಈ 5 ಮಂತ್ರಗಳನ್ನು ಹೇಳುತ್ತಾರೆಯೋ ಅವರ ದಿನವು ಉಲ್ಲಾಸಕರವಾಗಿರುತ್ತದೆ ಮತ್ತು ಧನಾತ್ಮಕವಾಗಿ ಶಾಂತಿಯುತವಾಗಿಯೂ ಕೂಡ ಇರುತ್ತದೆ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ಧನ್ಯವಾದಗಳು.